ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಶಿವಾಜಿನಗರದಲ್ಲಿ ಮತ್ತೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಪೊಲೀಸ್ ಸರ್ಪಗಾವಲಿನಲ್ಲಿ ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆ. ರಸೆಲ್ ಮಾರ್ಕೆಟ್, ಚರ್ಚ್ ರಸ್ತೆ, ಬೋರಿಂಗ್ ಆಸ್ಪತ್ರೆ ರಸ್ತೆಯನ್ನು ಫ್ರೀ ಬಿಡಲಾಗಿದೆ. ಅಧಿಕಾರಿಗಳ ಮೇಲಿನ ಹಲ್ಲೆಯ ಬಳಿಕ ಬಿಗಿ ಭದ್ರತೆಯಲ್ಲಿ ಒಂದು ಕಾರ್ಯ ನಡೆದಿದೆ. ಕಳೆದ ವಾರ ಆಗಿರುವಂತಹ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಏನು ಕಾರಣ ಆಗಿತ್ತು, ಗಲಾಟೆ ಏನು ನಡೆದಿತ್ತು, ಫುಟ್ಪಾತ್ ತ್ವರಿತ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡುವಂತಹ ಕೆಲಸವೂ ಕೂಡ ಆಗಿತ್ತು. ಹಾಗಾಗಿ ಈಗ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಒಂದು ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆ. ಮೊನ್ನೆ ಹಲ್ಲೆಗೊಳಗಾಗಿದ್ದಂಥ ಇಂಜಿನಿಯರ್ ಮಾಧವರಾವ್ ಏನಿದ್ರು ಅವರ ನೇತೃತ್ವದಲ್ಲಿನೇ ಈಗಿನ ಒಂದು ಕಾರ್ಯಾಚರಣೆಯು ಕೂಡ ಸಾಗ್ತಾ ಇದೆ. ಎಇ ರುಚಿತಾ ಹಾಗೆ ಸಾವಿತ್ರಿ ಅವರ ನೇತೃತ್ವದಲ್ಲಿ ತೆರವು ಮುಂದುವರಿಕೆ ಆಗ್ತಾ ಇದೆ. ರಸೆಲ್ ಮಾರ್ಕೆಟ್ ಮತ್ತು ಚರ್ಚ್ ರಸ್ತೆಗಳು ಸಂಪೂರ್ಣವಾಗಿ ತೆರವು ಮಾಡಲಾಗಿದೆ. ಶಿವಾಜಿನಗರದಲ್ಲಿ ಮತ್ತೆ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಕಳೆದ ವಾರ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಬಂದು ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ರು ಅನ್ನೋದು ತಿಳಿದೇ ಬಂದಿದೆ. ಒಟ್ಟಾರೆಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮವೂ ಕೂಡ ಆಗ್ತಾ ಇದೆ. ಯಾಕೆ, ಯಾವ ಕಾರಣದಿಂದ ಈ ರೀತಿ ಮಾಡಿದ್ರು ಅಂತ ಹೇಳಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಮತ್ತೊಂದಿಷ್ಟು ಭಯಾನಕ ವಿಚಾರಗಳು ಕೂಡ ಬೆಳಕಿಗೆ ಬಂದಿದ್ವು. ಹಾಗಾಗಿ ಅದು ಒಂದು ಭಾಗ. ಆದರೆ ಈಗ ಅದೇ ಏರಿಯಾದಲ್ಲಿ ಮತ್ತೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು, ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಸೆಕ್ಯೂರಿಟಿಯನ್ನು ಕೂಡ ವಹಿಸಲಾಗಿದೆ. ಸೂಕ್ಷ್ಮ ಪ್ರದೇಶದಲ್ಲಿ 100ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಪುಲಕೇಶಿ ನಗರ ಎಸಿಪಿ ಹಾಗೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಕೂಡ ಭದ್ರತೆಯನ್ನ ಒದಗಿಸಿದ್ದಾರೆ. ಇನ್ನು ಬೋರಿಂಗ್ ಆಸ್ಪತ್ರೆಯ ಬಳಿ ಮೊನ್ನೆ ಹಲ್ಲೆಗೊಳಗಾದಂತಹ ಅಧಿಕಾರಿ ಸಾವಿತ್ರಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ವಾಕ್ತು ನಡೆಸಿದ್ದಾರೆ. ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಸದ್ಯ ಶಿವಾಜಿನಗರದಲ್ಲಿ ಇದ್ದೀನಿ. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಅಂದರೆ ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ. ಈ ಹಿಂದೆ ಕೂಡ ನಡೆದಂತಹ ಘಟನೆ ಎಲ್ಲರಿಗೂ ಕೂಡ ಗೊತ್ತು. ಸೊ ಹೀಗಾಗಿ ಶಿವಾಜಿನಗರ ಬಳಿ ತೆರವು ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಶಿವಾಜಿನಗರದಲ್ಲಿ ಮತ್ತೆ ತೆರವು ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಪೊಲೀಸರ ಸರ್ಪಗಾವಲಿನ ಮಧ್ಯೆ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಶಿವಾಜಿನಗರದ ರಸೆಲ್ ಮಾರ್ಕೆಟ್ ರಸ್ತೆ, ಶಿವಾಜಿನಗರ ಚರ್ಚ್ ರಸ್ತೆ, ಬೌರಿಂಗ್ ರಸ್ತೆ ಬಳಿ ಈಗಾಗಲೇ ತೆರವು ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಮ್ಯಾಮ್, ಈಗಾಗಲೇ ತೆರವು ಕಾರ್ಯಾಚರಣೆ ಮುಂದುವರಿಸಿದ್ದೀರಾ, ಎಲ್ಲೆಲ್ಲ ತೆರವು ಮಾಡ್ತಾ ಇದ್ದೀರಾ ಮ್ಯಾಮ್? ಮೇಡಮ್, ರಸಲ್ ಮಾರ್ಕೆಟ್ ಮುಂಭಾಗ, ಚರ್ಚ್ ಮುಂಭಾಗ, ಸುತ್ತಲೂ ಜಾಸ್ತಿ ಸಾರ್ವಜನಿಕರು ಓಡಾಡೋ ಪ್ಲೇಸ್ ಅದು. ಚರ್ಚ್ ಪ್ರತಿ ಸಂಡೇ ಎಲ್ಲ ಚರ್ಚಿಗೆ ಬರ್ತಿರ್ತಾರೆ, ಸುಮಾರು ಕಡೆಯಿಂದ ಚರ್ಚಿಗೆ ಬರ್ತಿರ್ತಾರೆ. ಅಲ್ಲಿ ಸುತ್ತಮುತ್ತನೂ ಫುಟ್ಪಾತ್ ಫ್ರೀ ಆಗಿರಲಿ ಅಂತ ಅಲ್ಲಿ ಮಾಡ್ತಾಯಿದ್ದೀವಿ. ಅಲ್ಲಿಂದ ಈ ರಸ್ತೆಯಿಂದ ಮುಂದೆ OPH ರೋಡು ಮಾಡ್ತಾಯಿದ್ದೀವಿ ಇವತ್ತು ಪ್ರೋಗ್ರಾಮ್. ಎಲ್ಲರಿಗೂ ಕೂಡ ಗೊತ್ತು. ಆ ಘಟನೆ ನಂತರ ಇಷ್ಟೆಲ್ಲ ಭದ್ರತೆ ತೆಗೆದುಕೊಂಡು ಕಾರ್ಯಾಚರಣೆ ಮಾಡ್ತಿದ್ದೀರಾ, ಹೇಗೆ? ಹೌದು ಮೇಡಮ್, ಪೊಲೀಸ್ ಅವರಿಂದ ಈಗ ತುಂಬ ನಮ್ಮ ಕರೆಗಳಕ್ಕಿಂತ ಅವ್ರ ಕರೆಗಳೇ ನಮಗೆ ಜಾಸ್ತಿ ಆಗಿದೆ. ನಿಮ್ಗೆ ಎಲ್ಲಿ ಭದ್ರತೆ ಬೇಕು ಹೇಳಿ ಅಂತ ಪೊಲೀಸ್ ಇನ್ಸ್ಪೆಕ್ಟರಿಂದ ಹಿಡ್ಕೊಂಡು ACP ಇಂದ ಹಿಡ್ಕೊಂಡು ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ. ನೀವೇನೇ ಮಾಡಬೇಕಾದ್ರೂ ಮುಂಚಿತವಾಗಿ ಹೇಳಿ, ನಾವೆಲ್ಲ ಭದ್ರತೆ ಒದಗಿಸ್ತೀವಿ. ನಡೆದಾಗ ನೀವು ಕೂಡ ಇದ್ರಿ. ಸೊ ಆಗಿನ ದಿನ ಮತ್ತೆ ಈಗ ನೀವು ಮತ್ತೆ ತೆರವು ಮಾಡುವಾಗ ಎಷ್ಟು ನಿಮಗೆ ಸೇಫ್ ಅಂತ ಅನಿಸುತ್ತೆ? ಇಲ್ಲ, ಅವತ್ತು ಸೇಫಲ್ಲಿ ಬಿದ್ವಿ. ಬಟ್ ಅನ್ಫಾರ್ಚುನೇಟಾಗಿ ಸಡನ್ನಾಗಿ ಆಯ್ತು. ಅದು ನಮಗೆ ಅನ್ಎಕ್ಸ್ಪೆಕ್ಟೆಡ್ ಅದು ಸಿಚುವೇಶನ್ ನಮಗೆ ಅವತ್ತಿಂದು. ಬಟ್ ಇವತ್ತು ತುಂಬ ನಾವು ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಯಾಕಂದರೆ ಅವರೆಲ್ಲ ನೋಡ್ಕೊಳ್ತಾರೆ, ಪೊಲೀಸರು ನೋಡ್ಕೊಳ್ತಾರೆ ಅನ್ನೋ ಒಂದು ಧೈರ್ಯ ಮೇಲೆ ಮಾಡ್ತಾ ಇದ್ದೀವಿ. ಅಂದರೆ ಈಗಾಗಲೇ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಯಶಸ್ ಕೂಡ ತೋರಿಸ್ತಾ ಹೋಗ್ತಾರೆ. ಶಿವಾಜಿನಗರ ಅಂದರೆ ಎಲ್ಲರಿಗೂ ಕೂಡ ಗೊತ್ತು, ಬಹಳಷ್ಟು ಒಂದು ಹಾಟ್ಸ್ಪಾಟ್ ಅಂತಲೇ ಹೇಳ್ಬೋದು. ವ್ಯಾಪಾರದಲ್ಲಿ ದಿನನಿತ್ಯ ಬ್ಯುಸಿ ಆಗಿರುವಂತಹ ಪ್ರದೇಶ. ಬಟ್ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇರೋ ಕಾರಣಕ್ಕಾಗಿ ಸದ್ಯ ರಸೆಲ್ ಮಾರ್ಕೆಟ್ ಮುಖ್ಯ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು. ಅದರಲ್ಲೂ ಚರ್ಚ್ ಪಕ್ಕದ ರಸ್ತೆಯಲ್ಲೂ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಮೇಲೆ ಹಲ್ಲೆ ಆದ ಬಳಿಕ ಹೆಚ್ಚು ಭದ್ರತೆಯೊಂದಿಗೆ ತೆರವು ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಮೊನ್ನೆ ಹಲ್ಲೆಗೊಳಗಾಗಿದ್ದ ಇಂಜಿನಿಯರ್ ಮಾಧವರಾವ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಪ್ರಮುಖವಾಗಿ ಗುದ್ದಲಿ ಮೂಲಕ ಹೊಡೆದು ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಬಹುತೇಕ ಮಂದಿ, ಸುಮಾರು 100ಕ್ಕೂ ಹೆಚ್ಚು ಜನ ಮಂದಿ ಒಂದು ವ್ಯಾಪಾರವನ್ನು ಕೂಡ ಮಾಡ್ತಾರೆ. ಸೊ ಇಲ್ಲಿ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಅಂದರೆ ಈಗಾಗಲೇ ಅಂದರೆ ನಾಮಫಲಕಗಳನ್ನೆಲ್ಲ ಫುಟ್ಪಾತ್ಗಳಲ್ಲೇ ಹಾಕಿದ್ರು. ಸೊ ಅದನ್ನು ಕೂಡ ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿ ಮೊಕ್ಕಂ ಹೂಡಿದ್ದಾರೆ. ಅವರ ಭದ್ರತೆಯ ನೇತೃತ್ವದಲ್ಲಿ ಈಗಾಗಲೇ ತೆರವು ಕಾರ್ಯಾಚರಣೆ ಕೂಡ
ಮುಂದುವರೆದಿದೆ. ಪ್ರಮುಖವಾಗಿ ಈಗಾಗಲೇ ಸಚಿವರು ಕೂಡ ಕೃಷ್ಣ ಬೈರೇಗೌಡ ಹೇಳಿದ್ರು, ಫುಟ್ಪಾತ್ ಅಲ್ಲಿ ಯಾರೆಲ್ಲ ವ್ಯಾಪಾರವನ್ನ ಮಾಡ್ತಾರೆ, ಸೊ ಪ್ರಮುಖವಾಗಿ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಸೊ ಆದ್ರೂ ಕೂಡ ವ್ಯಾಪಾರಗಳನ್ನ ಮಾಡ್ತಾ ಇರೋ ನಿಟ್ಟಿನಲ್ಲಿ ಸೊ ತೆರವು ಕಾರ್ಯಾಚರಣೆ ಇವತ್ತು ಮತ್ತೆ ಮುಂದುವರೆದಿದೆ. ಪ್ರಮುಖವಾಗಿ ಶಿವಾಜಿನಗರದ ಸುತ್ತಮುತ್ತ ರಸಲ್ ಮಾರ್ಕೆಟ್ ಆಗಿರ್ಬೋದು, ಕಮರ್ಷಿಯಲ್ ಸ್ಟ್ರೀಟ್ ಆಗಿರ್ಬೋದು, ಪುಲ್ಕೇಶ್ ನಗರದ ಸುತ್ತಮುತ್ತ ಎಲ್ಲಿ ಕೂಡ ಅಂದರೆ ಯಾವುದೇ ರೀತಿಯಾದಂತಹ ಫುಟ್ಪಾತ್ಗಳಲ್ಲಿ ವ್ಯಾಪಾರ ಮಾಡೋದನ್ನು ತೆರವು ಮಾಡೋದಕ್ಕೆ ಈಗಾಗಲೇ ಸೂಚನೆ ಇದ್ದರೂ ಬಹುತೇಕ ಮಂದಿ ವ್ಯಾಪಾರಗಳನ್ನು ಕೂಡ ಮಾಡ್ತಾ ಇರೋ ನಿಟ್ಟಿನಲ್ಲಿ ಇವತ್ತು ಪುಲ್ಕೇಶ್ ನಗರ ACP ಹಾಗೆಯೇ ಕಮರ್ಷಿಯಲ್ ಸ್ಟ್ರೀಟ್ ಹಾಗೆಯೇ ಶಿವಾಜಿನಗರ ಪೊಲೀಸರ ಭದ್ರತೆ ಮೂಲಕ ಈಗಾಗಲೇ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಸೊ ಪ್ರಮುಖವಾಗಿ ಪೊಲೀಸರ ಭದ್ರತೆಯೊಂದಿಗೆ ಈಗಾಗಲೇ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.